ಗರ್ಗರಿಯಾದ ರುಚಿಕರವಾದ ಮತ್ತು ಅಷ್ಟೇ ಕ್ರಿಸ್ಪಿಯಾದಂಥ ಚಿಪ್ಸ್ನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಜವಾಗ್ಲೂ ಭಾಳ ರುಚಿಯಾಗಿತ್ತು. ಒಂದ್ಸಲ ತಿಂದರೆ ನಿಮಗೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಈ ಗರ್ಗರಿಯಾದ ಚಿಪ್ಸ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಚಿಪ್ಸ್ ಮಾಡಲಿಕ್ಕೆ ನಾನಿಲ್ಲಿ 1 kg ಆಗುವಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಎಂಥ ಆಲೂಗಡ್ಡೆ ಇರಬೇಕು ಅಂದರೆ ಈ ರೀತಿ ದಪ್ಪ ಸೈಜ್ಗೆ ಇರುವಂಥ ಆಲೂಗಡ್ಡೆ ಇರಬೇಕು. ಅಂದಾಗ ನಿಮಗೆ ಚಿಪ್ಸು ದೊಡ್ಡದಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ಆಲೂಗಡ್ಡೆಯನ್ನು ವಾಶ್ ಮಾಡ್ಕೊಳ್ಳೋಣ. ಹಾಗಾಗಿ ಒಂದು ಬುಟ್ಟಿಯಲ್ಲಿ ಸ್ವಲ್ಪ ನೀರು ತೊಗೊಂಡು ಅದರಲ್ಲಿ ಎಲ್ಲ ಆಲೂಗಡ್ಡೆಯನ್ನು ಹಾಕೊತಾ ಇದ್ದೀನಿ. ಈಗ ನೀರಿನಲ್ಲಿ 1-2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ವಾಶ್ ಮಾಡಿದ್ಮೇಲೆ ಎಲ್ಲ ನೀರನ್ನ ತೆಗೆದು ಮತ್ತೆ ಇದಕ್ಕೆ ಬೇರೆ ನೀರು ಹಾಕಿ ಸುಮಾರು ಒಂದು 3 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡ್ರಿ. ನಾರ್ಮಲ್ ತಣ್ಣೀರಲ್ಲೇ ಬಿಡಬೇಕು, ಬಿಸಿನೀರು ಹಾಕೊಳ್ಳೋದೇನು ಬೇಡ. ನೋಡಿ, 3 ಗಂಟೆ ಬಿಟ್ಟಿದ್ದೆ. 3 ಗಂಟೆ ಆದಮೇಲೆ ಈಗ ಒಂದೊಂದು ಆಲೂಗಡ್ಡೆನ ತಗೊಂಡು ನೀಟಾಗಿ ಮೇಲಿರುವಂಥ ಸಿಪ್ಪೆನ ಬಿಡಿಸ್ಕೊಳ್ಳೋಣ. ಆಗ ಚಿಪ್ಸ್ ಬೇಯಿಸ್ತೀರಿ ನೋಡ್ರಿ, ಯಾವುದೇ ಕಾರಣಕ್ಕೂ ಒಂದು ಚಿಪ್ಸನ್ನು ಮುರಿದೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಟೈಮ್ ಇದ್ದರೆ ತುಂಬ ಹೊತ್ತು ನೀರಿನಲ್ಲಿಟ್ಟು ನಂತರ ಚಿಪ್ಸ್ ಮಾಡಿಕೊಡ್ರಿ. ನಿಮಗೆ ಟೈಮ್ ಇರಲಿಲ್ಲ ಅಂದರೂ ಕೂಡ 1 ಗಂಟೆ ಆದರೂ ನೀರಿನಲ್ಲಿಟ್ಟು ನಂತರ ಚಿಪ್ಸ್ನ ಮಾಡಿಕೊಡ್ರಿ. ಆಗ ನಿಮಗೇನೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತಂತೇಳಿ. ಸಿಪ್ಪೆ ತೆಗೆದ್ಮೇಲೆ ಆಲೂಗಡ್ಡೆಯನ್ನು ನೀರಿಗೆ ಹಾಕೋಬೇಕು. ನೀರಲ್ಲಿ ಹಾಕ್ದೇನೆ ಹಾಗೆ ಹೊರಗಡೆ ಇಟ್ಟರೆ ಆಲೂಗಡ್ಡೆ ಕಪ್ಪಾಗುತ್ತೆ. ಮೊದಲು ಅಗಲವಾದಂಥ ಬುಟ್ಟಿಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ. ಈಗ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಆಲೂಗಡ್ಡೆನೂ ಇದರಲ್ಲಿ ಸ್ಲೈಸ್ ಮಾಡ್ಕೊಳ್ಳೋಣ. ನೋಡಿರಿ, ಇದರಲ್ಲಿ 2 ಥರ ಮಾಡ್ಕೋಬೋದು. ಮೇಲ್ಗಡೆ ಮಾಡಿದ್ರೆ ಪ್ಲೇನಾಗಿ ಬರುತ್ತೆ, ಕೆಳಗಡೆ ಡಿಸೈನಲ್ಲಿ ಬರುತ್ತೆ. ನಾನು ಡಿಸೈನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಲೈಸ್ ಮಾಡೋದು ಈ ರೀತಿ ಡೈರೆಕ್ಟಾಗಿ ನೀರಿನಲ್ಲೇ ಹಿಡಿದಿಟ್ಕೊಳ್ರಿ. ಆಮೇಲೆ ಸಿಪ್ಪೆ ತೆಗೆದಿರುವಂಥ ಆಲೂಗಡ್ಡೆಯನ್ನು ಇನ್ನೊಂದು ಕೈಯಿಂದ ಈ ರೀತಿ ಹೆಚ್ತಾ ಹೋಗಬೇಕು. ನೀವು ಯಾವ ಕಡೆಯಿಂದ ಆದರೂ ಹೆಚ್ಕೋಬೋದು. ಒಂದು ಸಲ ಹೆಚ್ಚಿದ್ಮೇಲೆ ಆಲೂಗಡ್ಡೆನ ಇನ್ನೊಂದು ಸಲ ಹೆಚ್ಚಬೇಕಾದ್ರೆ ತಿರುಗಿಸ್ಕೋಬೇಕು. ಒಂದು ಸಲ ಉದ್ದ ಹಿಡಿದ್ರೆ ಇನ್ನೊಂದು ಸಲ ಅಡ್ಡಕ್ಕಿಡಬೇಕು. ಅಂದಾಗ ನಿಮಗೆ ಚಿಪ್ಸು ಡಿಸೈನಲ್ಲಿ ಬರುತ್ತೆ. ಇದೇ ರೀತಿ ಒಂದು ಸಲ ಉದ್ದ ಒಂದು ಸಲ ಅಡ್ಡ ಮಾಡಿಕೊಡ್ರಿ. ನಿಮಗೆ ಚಿಪ್ಸ್ ಡಿಸೈನಲ್ಲಿ ಬರಬೇಕು ಅಂದರೆ ಈ ರೀತಿ ಆಲೂಗಡ್ಡೆನ ಒಂದು ಸಲ ಉದ್ದಕ್ಕೆ ಹೆಚ್ಚಿದ್ರೆ ಇನ್ನೊಂದು ಸಲ ಅಡ್ಡ ಹಿಡಿದು ಹೆಚ್ಚ್ತಾ ಹೋಗಬೇಕು. ಇದೇ ರೀತಿ ಕೊನೆವರೆಗೂ ಮಾಡ್ತಾ ಹೋಗ್ರಿ. ಹುಷಾರಾಗಿ ಹೆಚ್ಕೊಡ್ರಿ, ಯಾಕೆಂದರೆ ತುಂಬ ಶಾರ್ಪ್ ಇರುತ್ತೆ. ನಿಮಗೆ ಆಲೂಗಡ್ಡೆ ಪ್ಲೇನಲ್ಲಿ ಬೇಕು ಅಂದರೆ ಆಲೂಗಡ್ಡೆನ ತಿರುಗಿಸೋ ಅವಶ್ಯಕತೆ ಏನಿಲ್ಲ, ಒಂದೇ ಥರ ಮಾಡ್ತಾ ಹೋಗ್ಬೋದು. ಚಿಪ್ಸು ಡಿಸೈನಲ್ಲಿ ಬೇಕು ಅಂದರೆ ಮಾತ್ರ ಈ ರೀತಿ ತಿರುಗಿಸಿ ಮಾಡ್ತಾ ಹೋಗಬೇಕು. ನಿಜವಾಗ್ಲೂ ಚಿಪ್ಸು ತುಂಬ ಚೆನ್ನಾಗಿ ಬರುತ್ತೆ, ನೋಡಿದ್ರೇ ತಿನ್ಬೇಕನ್ನಿಸ್ತಾ ಇರುತ್ತೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ತೊಗೊಂಡು ನೀಟಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಇದೇ ರೀತಿ ಸ್ಲೈಸ್ ಮಾಡಿಕೊಡ್ರಿ. ಎಲ್ಲವನ್ನು ಸ್ಲೈಸ್ ಮಾಡಿದ್ಮೇಲೆ ಬೇರೆ ಬೇರೆ ನೀರಿನಲ್ಲಿ 1-2 ರಿಂದ 3 ಬಾರಿ ನೀಟಾಗಿ ವಾಶ್ ಮಾಡಿಕೊಡ್ರಿ. ಅಂದಾಗ ನಮಗೆ ಚಿಪ್ಸು ತುಂಬ ವೈಟಾಗಿ ಬರುತ್ತೆ. ನೀವು ಯಾವಾಗಾದರೂ ಒಂದಿನ ಫ್ರೀ ಇದ್ದಾಗ ಆಲೂಗಡ್ಡೆಯನ್ನು ಬೆಳಿಗ್ಗೆ ಒಂದು 8 ಗಂಟೆ ಸುಮಾರಿಗೆ ನೀರಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು 10 ಗಂಟೆ ಅನ್ನುವಷ್ಟರಲ್ಲೇ ರೆಡಿ ಆಗುತ್ತೆ. 10 ಗಂಟೆ ಟೈಮಲ್ಲಿ ಈ ರೀತಿ ಸ್ಲೈಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಬೇಯಿಸಿ ನಂತರ ಬಿಸಿಲಿಗೆ ಹಾಕ್ಕೊಂಡ್ರೆ 1-2 ಗಂಟೆಯಲ್ಲೇ ಒಣಗಿ ರೆಡಿ ಆಗುತ್ತೆ. ಸಂಜೆ ಟೀ ಕಾಫಿ ಮಾಡೋ ಟೈಮಲ್ಲಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಟೀ ಕಾಫಿ ಜೊತೆ ಸೈಡ್ ಡಿಶ್ ಆಗಿ ತುಂಬ ರುಚಿಯಾಗಿರುತ್ತೆ. ನೋಡಿದ್ರೆ ನೀರು ನಮಗೆ ಕ್ಲೀನಾಗಿ ಕಾಣಿಸ್ಬೇಕು, ಅಲ್ಲಿವರೆಗೂ ಈ ಸ್ಲೈಸಸನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ರೆಡಿಯಾಗಿವೆ. ಈಗ ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರೇನು ಜಾಸ್ತಿ ಬೇಕಾಗಲ್ಲ, ಆಲೂಗಡ್ಡೆ ಪೀಸಸ್ ಎಷ್ಟಿರುತ್ತೋ ಅದ್ರ ತಕ್ಕಂತೆ ನೀರು ಹಾಕ್ಕೊಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಈಗ ನೀರು ಬಿಸಿ ಆಗ್ಲಿಕ್ಕೆ ಬಿಡೋಣ. ನೋಡಿರಿ, ನೀರು ಲೈಟಾಗಿ ಬಿಸಿ ಆಗ್ತಾ ಇದ್ದಂತೆ ಇದಕ್ಕೆ ಮುಂಚೆನೇ ಸ್ಲೈಸ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಪೀಸಸನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೋಬೇಡ್ರಿ, ನೀರಲ್ಲಿರುವಂಥ ಆಲೂಗಡ್ಡೆ ಪೀಸಸ್ ಮಾತ್ರ ಈ ರೀತಿ ನೀರಿನಿಂದ ತೆಗೆದು ಬಿಸಿ ನೀರಿಗೆ ಸೇರಿಸ್ಕೊಳ್ಳೋಣ. ಆಲೂಗಡ್ಡೆ ಪೀಸಸ್ಸೇ ಜಾಸ್ತಿ ಆಯಿತು, ನೀರೇನು ಸ್ವಲ್ಪನೇ ಹಾಕಿದ್ರಲ್ವ ಅನ್ಬೇಡ್ರಿ. ಚೆನ್ನಾಗಿ ಕುದೀತಾ ಇರುತ್ತೆ ನೋಡಿರಿ, ಆಗ ಎಲ್ಲವೂ ಕೂಡ ಮಿಕ್ಸ್ ಆಗುತ್ತೆ. ಈಗ ಇದನ್ನು ನಾವು ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು. ಕರೆಕ್ಟಾಗಿ ಟೈಮ್ ಹಚ್ಚಿ ಒಂದು 5 ನಿಮಿಷ ಮಾತ್ರ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದ್ದು ಈ ರೀತಿ ನೊರೆ ಬರೋ ಟೈಮಲ್ಲಿ ಸ್ಪೂನ್ ಅಥವಾ ಸ್ಪೋಕ್ನಿಂದ ಒಂದು ಸಲ ಎಲ್ಲವನ್ನು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಡ್ರಿ. ಸಾಫ್ಟ್ ಇರುತ್ತೆ, ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಸಲ ಮೇಲೆ ಕೆಳಗೆ ಮಾಡಿಕೊಂಡ್ರೆ ಸಾಕು. ಟೈಮ್ ಹಚ್ಚಿ ಕರೆಕ್ಟಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿವೆ. ಈಗ ಸ್ಟವ್ನ ಆಫ್ ಮಾಡಿ ಇಮಿಡಿಯೇಟಾಗಿ ಈ ಬೇಯಿಸಿಟ್ಕೊಂಡಿರುವಂಥ ಪೀಸಸನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈನರ್ ತೊಗೊಂಡಿದ್ದೀನಿ. ಇದರಲ್ಲಿ ಸೋಸ್ಕೊಡ್ರಿ. ಇರಲಿಲ್ಲ ಅಂದರೆ ಬೇಯಿಸಿರುವಂಥ ಪಾತ್ರೆ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಮೇಲೊಂದು ಬಟ್ಟೆ ಎಳೆದು ನೀಟಾಗಿ ಎಲ್ಲ ನೀರನ್ನು ಸೋಸ್ಕೊಂಡ್ಬಿಡ್ರಿ, ನಡೆಯುತ್ತೆ. ನೋಡಿರಿ, ಎಲ್ಲವನ್ನು ಈ ರೀತಿ ನೀಟಾಗಿ ಸೋಸಿದ್ಮೇಲೆ ಮೇಲ್ಗಡೆಯಿಂದ ತಣ್ಣೀರು ಹಾಕ್ಕೊಡ್ರಿ. ಮೇಲಿಂದ ಸ್ವಲ್ಪ ತಣ್ಣೀರು ಹಾಕೋದ್ರಿಂದ ಚಿಪ್ಸು ಇನ್ನೂ ಜಾಸ್ತಿ ಬೇಯಲ್ಲ ಮತ್ತು ಒಂದಕ್ಕೊಂದು ಅಂಟಲ್ಲ. ಈ ರೀತಿ ಉದುರಾಗಿ ರೆಡಿ ಆಗುತ್ತೆ. ಹಾಗಾಗಿ ಮೇಲಿಂದ ತಣ್ಣೀರು ಹಾಕಿ ಎಲ್ಲ ನೀರು ಸೋರೋಗೋವರೆಗೂ ಬಿಟ್ಬಿಡ್ರಿ. ನೀರೆಲ್ಲ ಸೋರೋದ್ಮೇಲೆ ಬಿಸಿಲಲ್ಲಿ ಒಣಗಾಕೊಳ್ಳೋಣ. ನೋಡಿ, ನಾನು ಟೆರೆಸ್ ಮೇಲೆ ಒಂದು ಬಟ್ಟೆ ಹಾಸ್ಕೊಂಡಿದ್ದೀನಿ. ಈಗ ಈ ಬಟ್ಟೆ ಮೇಲೆ ಒಂದೊಂದಾಗಿ ಒಣಗಾಕೊಳ್ಳೋಣ. ಬೇಯಿಸಿರುವಂಥ ಚಿಪ್ಸ್ ಮೇಲೆ ನೀವು ತಣ್ಣೀರು ಹಾಕಿದರೆ ಮಾತ್ರ ಈ ರೀತಿ ಬಿಡಿ ಬಿಡಿಯಾಗಿ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಂಡೇ ಇರಲ್ಲ. ಈಗ ಇವುಗಳನ್ನು ಎಲ್ಲ ಕಡೆಗೂ ಈ ರೀತಿ ಸಪ್ರೇಟ್ ಮಾಡಿ ಒಣಗಾಕೊಳ್ಳೋಣ.
ತೆಳ್ಳಗಿರೋದ್ರಿಂದ ಬೇಗನೆ ಒಣಗಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಈ ಬೇಸಿಗೆ ಬಿಸಿಲಿಗೆ ಹಾಕಿದ್ರಂತೂ ಚಿಪ್ಸ್ ಒಂದು 2 ಗಂಟೆ ಅನ್ನುವಷ್ಟರಲ್ಲೇ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ. ನೆರಳಲ್ಲಿ ಹಾಕಿದ್ರೆ ಸಂಜೆವರೆಗೂ ಚೆನ್ನಾಗಿ ಒಣಗಿಸ್ಕೊಳ್ರಿ. ಬೆಳಿಗ್ಗೆ ಒಂದು 10-11 ಗಂಟೆಗೆ ಮಾಡಿ ಬಿಸಿಲಿಗೆ ಹಾಕೊಂಡ್ಬಿಟ್ರೆ ಮಧ್ಯಾಹ್ನ 2-3 ಅನ್ನುವಷ್ಟರಲ್ಲೇ ಚೆನ್ನಾಗಿ ಒಣಗಿ ರೆಡಿ ಆಗುತ್ತೆ. ನಿಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಂಡು ತಿಂತಾ ಇರ್ಬೋದು. ಈ ರೀತಿಯಾಗಿ ನಾವು ಒಂದೇ ದಿನದಲ್ಲೇ ರೆಡಿ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಯಾವಾಗಾದರೂ ಫ್ರೀ ಇದ್ದಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ತೊಗೊಂಡು ಈ ರೀತಿ ಚಿಪ್ಸ್ನ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ರೆ ವರ್ಷಾನುಗಟ್ಟಲೆ ಇಟ್ಟು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗಲ್ಲ. ಈಗ ಎಣ್ಣೆಲಿ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಳ್ರಿ. ಬಿಸಿ ಎಣ್ಣೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿಪ್ಸ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅರಳುತ್ತೆ ಮತ್ತು ಬೇಗನೆ ಕೂಡ ಫ್ರೈ ಆಗುತ್ತೆ. ಈ ರೀತಿ ಫ್ರೈ ಆದಮೇಲೆ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ರಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಿಪ್ಸ್ನ ಫ್ರೈ ಮಾಡಿ ಸರ್ವ್ ಮಾಡಿಕೊಡ್ರಿ. ಚಿಪ್ಸ್ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಫ್ರೈ ಮಾಡಿದ್ಮೇಲೆ ಬಿಸಿ ಇರುವಾಗಲೇ ಮೇಲ್ಗಡೆಯಿಂದ ಸ್ವಲ್ಪ ಅಚ್ಚ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಡ್ರಿ. ತುಂಬ ರುಚಿಯಾಗಿ ರೆಡಿ ಆಗುತ್ತೆ. ಮಕ್ಕಳು ಏನಾದರೂ ತಿನ್ಲಿಕ್ಕೆ ಕೇಳ್ತಾ ಇದ್ದರೆ ತಕ್ಷಣಕ್ಕೆ ಈ ರೀತಿ ಚಿಪ್ಸ್ನ ಫ್ರೈ ಮಾಡಿ ತಿನ್ಲಿಕ್ಕೆ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಒಂದೇ ದಿನದಲ್ಲಿ ತುಂಬಾ ಗರ್ಗರಿಯಾದ ರುಚಿಕರವಾದ ಕ್ರಿಸ್ಪಿಯಾದಂಥ ಚಿಪ್ಸ್ನ ಮನೆಯಲ್ಲಿ ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವಾ. ನೋಡಿದ್ರೇ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ? ಹಾಗಾದರೆ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.